ಹಾಕೊಂಡಿದ್ದೀವಿ. ಸೊ ನಾವು ಲಂಡನ್ ಪ್ಲ್ಯಾನ್ ಮಾಡಿದ ತಕ್ಷಣ ಯಾಕೆ ಅಂತ ಅಂದರೆ ಅವ್ರ ಕ್ಯುಸೀನಲ್ಲಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಲಾಸ್ಟ್ ವಿಡಿಯೋ ಆಫ್ ಲಂಡನ್ ಸೀರೀಸ್. ಎಲ್ಲರೂ ಹೇಗಿದ್ದೀರಾ? ಸೊ ಈ ವಿಡಿಯೋನಲ್ಲಿ ನೀವು ಬರೋ ಮಾರ್ಕೆಟ್, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಆ್ಯಂಡ್ ಮಿಲೇನಿಯಂ ಬ್ರಿಡ್ಜ್ನ ನೋಡ್ಬೋದು. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹ್ಯಾರೋ ಆನ್ ದ ಹಿಲ್ ಟು ಲಂಡನ್ ಬ್ರಿಡ್ಜ್ ಸ್ಟೇಷನ್ನು. ಆ್ಯಕ್ಚುಲಿ ಟ್ಯೂಬ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಮತ್ತು ನೀವಿಲ್ಲಿ ನೋಡ್ಬೋದು, ನಾನು ನನ್ನ ಸಿಸ್ಟರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಸೊ ನಾವು ಲಂಡನ್ ಪ್ಲ್ಯಾನ್ ಮಾಡಿದ ತಕ್ಷಣ ವಿ ಹ್ಯಾಡ್ ಲಿಸ್ಟ್ ಆಫ್ ಪ್ಲೇಸಸ್ ಟು ವಿಸಿಟ್. ಅದರಲ್ಲಿ ಒಂದಾಯಿತು ಬರೋ ಮಾರ್ಕೆಟ್ ಈಸ್ ವೈರಲ್ ಬಿಕಾಸ್ ಆಫ್ ಚಾಕ್ಲೇಟ್ ಕೋಟೆಡ್ ಸ್ಟ್ರಾಬೆರೀಸ್. ಅದೊಂದೇ ಅಲ್ಲ, ಬರೋ ಮಾರ್ಕೆಟ್ ತುಂಬಾ ಹಳೆಯದು ಮತ್ತು ಫೇಮಸ್ ಐಕಾನಿಕ್ ಫುಡ್ ಮಾರ್ಕೆಟ್ಸ್. ಸೊ ನೀವು ಫುಡ್ ಲವರ್ ಆಗಿದ್ದರೆ ಈ ಪ್ಲೇಸ್ ಅಂತೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲಿ ಇಫ್ ಯು ಲೈಕ್ ದಿ ಚೀಸಸ್, ಬೇಕ್ಡ್ ಬ್ರೆಡ್, ಗ್ರಿಲ್ಡ್ ಫುಡ್ ಮತ್ತು ಪೇಸ್ಟ್ರೀಸ್ ಆಗಲಿ, ಬೇಕ್ರಿ ಐಟಮ್ಸ್, ನೇಮ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಡಲ್ಲಿ ಕಾಣಿಸುತ್ತೆ. ಯಾಕಂದರೆ ಇಲ್ಲಿ ಜಸ್ಟ್ ಲಂಡನ್ ಅವ್ರದ್ದೇ ಅಲ್ಲ, ಲೈಕ್ ಅರೌಂಡ್ ದ ವರ್ಲ್ಡ್ ನಿಮಗೆ ಯಾವ್ದ್ಯಾವುದು ಫೇಮಸ್ ಸ್ಟ್ರೀಟ್ ಫುಡ್ ಇರುತ್ತೋ ಅದೆಲ್ಲ ಇಲ್ಲಿ ಬಂದು ಸ್ಟಾಲ್ಸ್ ಇಟ್ಟಿರ್ತಾರೆ. ಸೊ ಅದಕ್ಕೆ ಇದು ತುಂಬ ಫೇಮಸ್ ಆ್ಯಂಡ್ ಫುಡ್ ಲವರ್ಸ್ಗಂತೂ ಒಳ್ಳೆ ಸ್ಪಾಟ್ ಇದು. ಸೊ ನಾವಂತೂ ಸುಸ್ತಾಗ್ಬಿಟ್ವಿ ನೋಡಿ ಇಲ್ಲಿ ಜನನ. ಸೊ ಈಗ ನೋಡಿ ನೀವು ಸ್ಟ್ರಾಬೆರಿ ಕೋಟೆಡ್ ವಿತ್ ಚಾಕ್ಲೇಟ್ ಸಿರಪ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ಮೇಯ್ನಾಗಿ ಬಂದಿದೆ ಇದನ್ನು ಟ್ರೈ ಮಾಡೋದಕ್ಕೆ, ಬಿಕಾಸ್ ಇದು ನಾವು ಲಂಡನ್ ಪ್ಲ್ಯಾನ್ ಮಾಡೋ ಮುಂಚೆ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ವಿ ವಾಂಟೆಡ್ ಟು ಡೆಫಿನೆಟ್ಲಿ ಟ್ರೈ ದಿಸ್. ಸೊ ಐ ಥಿಂಕ್ ದಿಸ್ ಒನ್ ಗ್ಲಾಸ್ ಬಂದುಬಿಟ್ಟು £10 ಅನಿಸುತ್ತೆ. ಮತ್ತು ಸ್ಟ್ರಾಬೆರೀಸ್ ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು. ಆ್ಯಂಡ್ ವೆನ್ ದೇ ಪೋರ್ ದ್ಯಾಟ್ ಚಾಕ್ಲೇಟ್ ಸಿರಪ್, ಸಖತ್ತಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಟೇಸ್ಟ್ ಆಲ್ಸೋ ಇಟ್ ವಾಸ್ ವೆರಿ ಗುಡ್. ಯಾಕಂದರೆ ಅದು ಸ್ಟ್ರಾಬೆರೀಸ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಒಂದೊಂದು ಸ್ಟ್ರಾಬೆರಿ, ಆ್ಯಂಡ್ ಇಟ್ ವಾಸ್ ವೆರಿ ಜ್ಯೂಸಿ ಮತ್ತು ತುಂಬಾ ಸ್ವೀಟಾಗಿತ್ತು. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಚಂದ್ರಿಗೇನು ಅಷ್ಟು ಇಷ್ಟ ಆಗಿಲ್ವಂತೆ, ಬಿಕಾಸ್ ಏನೋ ಎಲ್ಲ ಸ್ಟ್ರಾಬೆರೀಸು ಸ್ವೀಟ್ ಇರಲ್ಲ, ಒಂದೊಂದು ಸ್ಟ್ರಾಬೆರಿ ಸ್ವಲ್ಪ ಸಾರ್ ಆಗಿತ್ತು, ಹುಳಿಯಾಗಿತ್ತು. ಬಟ್ ವಿತ್ ದ ಚಾಕ್ಲೇಟ್ ಸಿರಪ್ ಇಟ್ಸ್ ಡೆಫಿನೆಟ್ಲಿ ಮಸ್ಟ್ ಟ್ರೈ. ಸೊ ಟೇಸ್ಟ್ ಮಾಡಿದ ಮೇಲೆ ಹಾಗೆ ಮುಂದೆ ಹೋಗೋಣ ಅಂತ ಹೊರಟ್ವಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಅವತ್ತು ವೀಕ್ ಡೇನೇ ಆಗಿತ್ತು, ಆದ್ರೂ ಜನ ಅಂತೂ ಹೆವಿ ಆಗಿದ್ದರು. ಆ್ಯಂಡ್ ಮೋರ್ ಓವರ್ ಇಟ್ಸ್ ಆಲ್ ಟೂರಿಸ್ಟ್, ಬಿಕಾಸ್ ಇಲ್ಲಿ ಎಲ್ಲ ಥರನೂ ಟ್ರೈ ಮಾಡ್ಬೋದು. ಫ್ರಮ್ ಬ್ರಿಟಿಷ್ ಕ್ಲಾಸಿಕ್ಸಿಂದ ಇಟಾಲಿಯನ್ ಆಗಲಿ, ಸ್ಪ್ಯಾನಿಷ್ ಆಗಲಿ, ನಮ್ಮ ಇಂಡಿಯನ್ ಫುಡ್ ಆಗಲಿ, ಮಿಡಲ್ ಈಸ್ಟರ್ನ್, ಥಾಯ್, ಎಲ್ಲ ಥರನೂ ಇರುತ್ತೆ ಅಂಡರ್ ಒನ್ ರೂಫ್. ಸೊ ಅದಕ್ಕೆ ತುಂಬ ಜನ ಇಲ್ಲಿ ಟೂರಿಸ್ಟ್ ಬರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇಲ್ಲಿ ದೇ ಗಿವ್ ಸ್ಯಾಂಪಲ್ಸ್. ಸೊ ನೀವು ಯಾವುದೇ ಸ್ಟಾಲ್ಗೆ ಹೋಗಿ ಅಲ್ಲಿ ನಿಮಗೆ ಟೇಸ್ಟ್ ಮಾಡ್ಬೋದು. ಸ್ಯಾಂಪಲ್ ತೊಗೊಂಡು ಟೇಸ್ಟ್ ಮಾಡಿ ದೆನ್ ಯು ಕ್ಯಾನ್ ಬೈ ಫುಲ್ ಕ್ವಾಂಟಿಟಿ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಸೊ ನಾವು ಕೆಲವು ಟ್ರೈ ಮಾಡಿದ್ವಿ, ಲೈಕ್ ಚೀಸ್ ಆಗಲಿ, ಏನೋ ದಿ ಚಾಕ್ಲೇಟ್ಸ್. ಆ್ಯಂಡ್ ಜನ ಮತ್ತು ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ಗಾಗಲಿ, ಇಲ್ಲ ಕ್ವಿಕ್ ಸ್ನ್ಯಾಕ್ ಆಗಲಿ, ಇಲ್ಲ ಕೆಲವರು ಜಸ್ಟ್ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡೋಕ್ಕೆ ಆದ್ರೂ ಇಲ್ಲಿ ಬರ್ತಾರೆ ಬರೋ ಮಾರ್ಕೆಟ್ಗೆ. ಸೊ ದಟ್ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ಎಲ್ಸ್. ಸೊ ತಿನ್ನೋದು ಬಿಡಿ, ಅಲ್ಲಿ ಜಸ್ಟು ಹೋದ್ರೇ ಸೂಪರಾಗಿರುತ್ತೆ. ಆದ್ರೂ ಒಂದೊಂದು ಸೆಕ್ಷನ್ನಲ್ಲಿ ಸೀ ಫುಡ್ಡು, ರಾ ಮೀಟು ಎಲ್ಲನೂ ಸೆಲ್ ಮಾಡ್ತಾಯಿದ್ರು. ಸೊ ಸ್ಮೆಲ್ಲು ತುಂಬಾ ಸ್ಟ್ರಾಂಗ್ ಆಗಿರ್ತಾಯಿತ್ತು. ಸೊ ನಿಮಗೆ ಆ ಸ್ಮೆಲ್ಲೆಲ್ಲ ಇಷ್ಟ ಆಗಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂತ ಅಂದರೆ ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು. ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ ಸ್ಟಾಲ್ಸ್ ಇಟ್ಕೊಂಡಿರೋರು, ಇವರೆಲ್ಲ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಫುಡ್ ಪ್ರೊಡ್ಯೂಸರ್ಸ್. ಸೊ ದೇ ಆರ್ ವೆರಿ ಮಚ್ ಪ್ಯಾಷನೆಟ್ ಅಬೌಟ್ ವಾಟ್ ದೇ ಮೇಕ್. ಸೊ ಅದೇ ಮೇಯ್ನ್ ಇಲ್ಲಿ ಅಟ್ರಾಕ್ಷನ್. ಸೊ ನೀವಿಲ್ಲಿ ಲೋಕಲ್ ವೆಂಡರ್ಸ್ ಆಗಲಿ, ಲೋಕಲ್ ಫಾರ್ಮರ್ಸ್ ಆಗಲಿ,
ಮತ್ತು ಆರ್ಟಿಸನ್ ಬೇಕರ್ಸ್. ಸೊ ಸಮಥಿಂಗ್ ಯುನೀಕ್ ದೇ ಮೇಕ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಸೆಲ್. ಸೊ ಅದರಿಂದನೇ ಇಲ್ಲಿ ತುಂಬ ಜನ ಬರೋದು, ಯಾಕಂದರೆ ಯುನೀಕ್ ಟೇಸ್ಟ್ ಇರುತ್ತೆ. ಅಲ್ಲಿ ನೀವು ನಾರ್ಮಲಾಗಿ ಮಾಲಲ್ಲಿ ಸಿಗೋದು ಆ ಥರ ಎಲ್ಲ ಇರೋದಿಲ್ಲ. ಇಟ್ಸ್ ಆಲ್ ಲೈಕ್ ಡಿಫ್ರೆಂಟ್ ಹೋಮ್ ಮೇಡ್ ಕೈಂಡ್ ಆಫ್ ಟೇಸ್ಟ್ ಯು ಫೈಂಡ್ ಹಿಯರ್. ಸೊ ದಟ್ ಈಸ್ ವೈ ಪೀಪಲ್ ಕಮ್ ಹಿಯರ್. ಆ್ಯಂಡ್ ಆಲ್ಸೋ ದ ಕ್ವಾಂಟಿಟಿ ಅಲ್ವಾ, ಇಲ್ಲೇನೋ ತೊಗೊಂಡ್ರೆ ನೀವು ದ ಕ್ವಾಂಟಿಟಿ ವಿಲ್ ಬಿ ಮೋರ್. ಸೊ ದಟ್ ಈಸ್ ಸಮಥಿಂಗ್ ವೆರಿ ರೇರ್. ನಿಮಗೆ ಬೇರೆ ಕಡೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ ಕ್ವಾಂಟಿಟಿ, ಬಟ್ ಇಲ್ಲಿ ದೇ ಜಸ್ಟ್ ಗಿವ್ ಮೋರ್. ಮತ್ತು ದೇ ಆರ್ ಸೋ ಕೈಂಡ್. ಯಾಕೆ ಅಂತ ಅಂದರೆ ಕ್ಲೋಸಿಂಗ್ ಟೈಮಲ್ಲಿ ಸ್ಟಾಕ್ ಏನಾದರೂ ಅವ್ರ ಹತ್ರ ಇನ್ನೂ ಎಕ್ಸ್ಟ್ರಾ ಇದ್ದರೆ ನಾವು ಒಂದು ತೊಗೊಂಡ್ರೆ ಬೈ ಒನ್ ಗೆಟ್ ಒನ್ ಥರ ಫ್ರೀಯಾಗಿ ಕೊಟ್ಬಿಡ್ತಾರೆ. ಸೊ ಇದೇ ಥರ ನಾವು ತುಂಬ ಶಾಪ್ಸಲ್ಲಿ ನೋಡಿದ್ದೀವಿ. ತಿನ್ನಕ್ಕೆ ರೆಡಿ ಇರಬೇಕು ಅಷ್ಟೇ, ಬಟ್ ನಮಗೆ ಆಗೋದಿಲ್ಲ, ಯಾಕಂದರೆ ನಮಗೆ ಇಂಡಿಯನ್ ಫುಡ್ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಅವ್ರ ಕ್ವಿಝಿನಲ್ಲಿ ಜಾಸ್ತಿ ಬೀಫ್ ಆಗಲಿ ಪೋರ್ಕ್ ಇನ್ಕ್ಲೂಡ್ ಮಾಡ್ತಾರೆ. ಸೊ ನಾವು ಅದನ್ನೆಲ್ಲ ಟ್ರೈ ಮಾಡೋಕ್ಕಾಗಲ್ಲ. ನಾವು ಓನ್ಲಿ ಟ್ರೈ ಮಾಡ್ತಾ ಇದ್ದಿದ್ದು ಪಿಜ್ಜಾ, ಬರ್ಗರ್ಸ್, ಅದು ಚಿಕನ್ ಆ್ಯಂಡ್ ವೆಜ್ ಬರ್ಗರ್ಸ್ ಆ್ಯಂಡ್ ಪೇಸ್ಟ್ರೀಸ್ ಅಷ್ಟೇ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ವಿ ಹೆಡೆಡ್ ಟುವರ್ಡ್ಸ್ ಮಿಲೇನಿಯಂ ಬ್ರಿಡ್ಜ್. ನಾವು ಮಿಲೇನಿಯಂ ಬ್ರಿಡ್ಜ್ನ ನೋಡೋದಕ್ಕೆ ವಾಕ್ ಮಾಡಿಕೊಂಡೇ ಹೋಗೋಣ ಅಂತ ಡಿಸೈಡ್ ಆದ್ವಿ. ಯಾಕಂತ ಅಂದರೆ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ದ ಸ್ಟ್ರೀಟ್ಸ್ ಆಫ್ ಲಂಡನ್. ಹಾಗೆ ನೀವು ಇಲ್ಲಿ ನೋಡ್ಬೋದು ಈ ಪಾತ್ವೆ ಎಷ್ಟು ಚಂದವಾಗಿದೆ. ಇದು ಆ್ಯಕ್ಚುಲಿ ಯಾವುದೋ ಒಂದು ಟ್ಯೂಬ್ ಸ್ಟೇಷನು. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಎಂಟ್ರೆನ್ಸ್ ಇದೆ ಇಲ್ಲಿ. ನಾನು ನೋಡಿಬಿಟ್ಟು ಸಮ್ ಎಂಟ್ರೆನ್ಸ್ ಟು ಯಾವುದೋ ಶಾಪಿಂಗ್ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಇದು ಟ್ಯೂಬ್ ಸ್ಟೇಷನ್ಗೆ ಎಂಟ್ರೆನ್ಸ್. ಈಗ ಮಿಲೇನಿಯಂ ಬ್ರಿಡ್ಜ್ ಅಪ್ರೋಚ್ ಆಗ್ತಾ ಇದ್ದೀವಿ. ಸೊ ಇದನ್ನು ಒನ್ ಆಫ್ ದಿ ಟೂರಿಸ್ಟ್ ಅಟ್ರಾಕ್ಷನ್. ಈ ಬ್ರಿಡ್ಜ್ ಆ್ಯಕ್ಚುಲಾಗಿ ಸೇಂಟ್ ಪಾಲ್ಸ್ ಕೆಥಿಡ್ರಲ್ ಚರ್ಚ್ಗೆ ಕನೆಕ್ಟ್ ಮಾಡುತ್ತೆ. ಸೊ ವಿಚ್ ಇಸ್ ವೈ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ದಿಸ್. ಯಾಕಂದರೆ ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಸೇಂಟ್ ಪಾಲ್ಸ್ ಕೆಥಿಡ್ರಲ್ ಡೋಮ್ ಇದೆಯಲ್ಲ, ಅದು ಕಾಣಿಸುತ್ತೆ. ಸೊ ಇವಾಗ ನೋಡ್ಬೋದು ನೀವು ಥೇಮ್ಸ್ ರಿವರ್ ಕಾಣಿಸ್ತಿದೆ. ಅಲ್ಲಿ ದೂರದಲ್ಲಿ ನಿಮಗೆ ಚರ್ಚ್ದು ಡೋಮ್ ಕಾಣಿಸ್ತಾ ಇರಬೇಕು ನೋಡಿ. ಈ ವ್ಯೂ ಅಂತೂ ಸೂಪರ್ ಆಗಿತ್ತು. ಸೊ ಇವಾಗ ನಾವು ಈ ಕಡೆ ನಡ್ಕೊಂಡೋಗಿ ಬ್ರಿಡ್ಜ್ ಹತ್ತಬೇಕು. ಆ್ಯಂಡ್ ಈ ಬ್ರಿಡ್ಜು ಕಟ್ಟಿದ್ದು 2000ನಲ್ಲಿ. ಆ್ಯಂಡ್ ಅದಕ್ಕೆ ಮಿಲೇನಿಯಂ ಬ್ರಿಡ್ಜ್ ಅಂತ ಅದಕ್ಕೆ ಹೆಸರಿಟ್ಟಿದ್ದು. ಆ್ಯಂಡ್ ಇದು ಒಂದು ಫನ್ನಿ ಪಾರ್ಟ್ ಏನಂದರೆ, ಇದು ಬ್ರಿಡ್ಜ್ ಓಪನ್ ಆದಾಗ ಸಿಕ್ಕಾಪಟ್ಟೆ ಜನ ಬಂದ್ರಂತೆ. ಆ ಜನ ತಡ್ಕೊಳಾಗ್ದಿರ ಈ ಬ್ರಿಡ್ಜ್ ಸ್ವಲ್ಪ ಶೇಕ್ ಆಯ್ತಂತೆ. ಸೊ ಅದಕ್ಕೆ ಅದನ್ನು ವಾಬ್ಲಿ ಬ್ರಿಡ್ಜ್ ಅಂತಲೂ ಕರೀತಾರೆ. ಯಾಕಂದರೆ ಅದು ಅಷ್ಟೊಂದು ಜನ ಎಲ್ಲರೂ ಒಂದೇ ಸತಿ ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದ್ಮೇಲೆ ವಾಬಲ್ ಆಯ್ತಂತೆ, ಅಂದರೆ ಸ್ವಲ್ಪ ಶೇಕ್ ಆಯ್ತಂತೆ. ಅದಾದಮೇಲೆ ಇಂಜಿನಿಯರ್ಸ್ ಎಲ್ಲ ಫಿಕ್ಸ್ ಮಾಡಿದ್ರಂತೆ. ಸೊ ಇದಕ್ಕೆ ಅದು ಹೆಸರು ಇದೆ, ಮಿಲೇನಿಯಂ ಬ್ರಿಡ್ಜ್ ಜೊತೆ ವಾಬ್ಲಿ ಬ್ರಿಡ್ಜ್ ಅಂತಲೂ ಇದಕ್ಕೆ ಕರೀತಾರೆ. ಈ ಬ್ರಿಡ್ಜಿಂದ ನಾವು ಲಂಡನ್ನ ಸ್ಕೈಲೈನ್ ನೋಡ್ಬೋದು. ಆ ಪಾತ್ವೆ ಅಂತೂ ತುಂಬಾ ಚೆನ್ನಾಗಿತ್ತು ಹೇಳಬೇಕಂತ ಅಂದರೆ. ನಾನು ನಿಮಗೆ ಲಾಂಗ್ ಸ್ಟೋರಿ ಶಾರ್ಟಾಗಿ ಹೇಳ್ತೀನಿ. ನಂದು ನನ್ನ ಹಸ್ಬೆಂಡು ಫಸ್ಟ್ ಮೂವಿ ನಮಸ್ತೆ ಲಂಡನ್. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಮಸ್ತೆ ಲಂಡನ್ 90% ಆಫ್ ದ ಮೂವಿ ಶಾರ್ಟ್ ಆಗಿರೋದು ಲಂಡನ್ನಲ್ಲೇ. ಹಾಗೆ ಕಟ್ರೀನಾ ಕೈಫು ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾಳೆ. ಬೇಕಾದ್ರೆ ಒಂದು ಫೋಟೋನ ಪಾಪಪ್ ಮಾಡ್ತೀವಿ. ಸೊ ಆವಾಗ ನೋಡ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಲಂಡನ್ಗೆ ಕರ್ಕೊಂಡು ಬರ್ತೀನಿ ಅಂತ. ಬಟ್ ನಮ್ಗೆ ಅವಾಗ ಗೊತ್ತಿರಲಿಲ್ಲ ಹೋಗ್ತೀವೋ ಹೋಗಲ್ವೋ ಅಂತ, ಏನೂ ಗೊತ್ತಿರಲಿಲ್ಲ. ಬಟ್ ಇಟ್ಸ್ ಲೈಕ್ ಅ ಫುಲ್ ಸರ್ಕಲ್ ಮೂಮೆಂಟ್. ತುಂಬಾ ಖುಷಿ ಆಯಿತು ನಾವಿಬ್ಬರು ಈ ಮಿಲೇನಿಯಂ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾ ಇರೋದು. ಮತ್ತು ಈ ಬ್ರಿಡ್ಜಿಂದ ಸೆಂಟ್ ಪಾಲ್ ಕೆಥೆಡ್ರಿಯಲ್ ಚರ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಫೋಟೋಸೂ ತುಂಬಾ ಪಿಕ್ಚರಿಸ್ಟಿಕ್ ಆಗಿ ಬರುತ್ತೆ. ಮತ್ತು ಅದು ಚರ್ಚು ಡೂಮ್ ಶೇಪಲ್ಲಿರುತ್ತೆ, ನೀವು ನೋಡ್ಬೋದು. ಹಾಗೆ ಇನ್ನೊಂದು, ಟೂರಿಸ್ಟ್ಗಳು ಆ ಡೂಮ್ ಶೇಪ್ ಇದೆಯಲ್ವ ಅಲ್ಲಿ ಕ್ಲೈಮ್ ಮಾಡ್ಬೋದು ಬ್ರೆತ್ ಟೇಕಿಂಗ್ ವ್ಯೂಗೆ. ಬಟ್ ನಾವು ಕ್ಲೈಮ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂತ ಅಂದರೆ ನಮ್ಮ ಹತ್ರ ಲಕ್ಷಿದ್ನಲ್ವ, ಸೊ ನಾವೇನು ಕ್ಲೈಮ್ ಮಾಡೋಕ್ಕೆ ಹೋಗಿಲ್ಲ.
ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಲಂಡನ್ ವಿಸಿಟ್ ಮಾಡ್ತಾ ಇದ್ದರೆ ಈ ಮಿಲೇನಿಯಂ ಬ್ರಿಡ್ಜ್ನಂತೂ ಸ್ಕಿಪ್ ಮಾಡಲೇಬೇಡಿ. ಯಾಕಂತ ಅಂದರೆ ಬ್ರಿಡ್ಜಿಂದ ಸೆಂಟ್ ಪಾಲ್ ಕೆಥೀಡ್ರಲ್ ಡೂಮ್ದು ವ್ಯೂ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅಲ್ಲಿ ವಾಕ್ ಮಾಡೋ ಪಾತ್ವೇನೇ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು, ಲಂಡನ್ನಲ್ಲಿ ಕ್ಯಾಬಲ್ಲಿ ಸುತ್ತಬೋದು, ಬಟ್ ನಾವು ನಡೆದಾಗ್ಲೇ ಅದ್ರದ್ದು ಟ್ರೂ ಬ್ಯೂಟಿ ಗೊತ್ತಾಗೋದು. ಸೊ ನಾವು ಈಗ ಬಕಿಂಗಮ್ ಪ್ಯಾಲೇಸ್ ರೀಚ್ ಆಗಿದ್ದೀವಿ. ಇಟ್ಸ್ ಲಂಡನ್ಸ್ ಅಫಿಷಿಯಲ್ ರೆಸಿಡೆನ್ಸ್ ಆಫ್ ಬ್ರಿಟಿಷ್ ಮೊನಾರ್ಕ್. ಸೊ ನಮಗೆ ಹೇಗೆ ಮೈಸೂರು ಪ್ಯಾಲೇಸ್, ಆ ಥರ ಬಕಿಂಗಮ್ ಪ್ಯಾಲೇಸ್ ಇಂಗ್ಲೆಂಡ್ನಲ್ಲಿ. ಸೊ ಈ ಪ್ಯಾಲೇಸ್ನಲ್ಲಿ ಆಲ್ಮೋಸ್ಟ್ 700 ರೂಮ್ಸ್ ಇದೆಯಂತೆ, ಆ್ಯಂಡ್ ತುಂಬ ರಾಯಲ್ ಆಗಿದೆಯಂತೆ. ಸೊ ಇದು ಪಬ್ಲಿಕ್ಗೆ ಡ್ಯೂರಿಂಗ್ ಸಮ್ಮರ್ನಲ್ಲಿ ಓಪನ್ ಮಾಡ್ತಾರಂತೆ, ಬಟ್ ನಾಟ್ ಎಂಟೈರ್ ಪ್ಯಾಲೇಸ್. ಕೆಲವು ರೂಮ್ಸ್ನ ಮಾತ್ರ ಓಪನ್ ಮಾಡ್ತಾರೆ, ಜಸ್ಟ್ ವಿಸಿಟರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ರಾಯಲ್ ಲೈಫ್ನ. ಸೊ ಈ ಪ್ಯಾಲೇಸ್ ಎಷ್ಟು ದೊಡ್ಡದಂದರೆ ಒಳಗಡೆನೇ ಪೋಸ್ಟ್ ಆಫೀಸ್, ಸಿನಿಮಾ, ಮೆಡಿಕಲ್ ಸೆಂಟರ್ ಮತ್ತು ಪೊಲೀಸ್ ಸ್ಟೇಷನು ಇದೆಯಂತೆ ನೋಡಿ. ನಾವು ಹೋದಾಗ ಇದು ಜಸ್ಟ್ ಕ್ಲೋಸ್ ಆಗಿತ್ತು, ಸೊ ಪಬ್ಲಿಕ್ನ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ, ಆಚೆಯಿಂದನೇ ನೋಡಬೇಕಾಗಿತ್ತು. ಮತ್ತು ಇಲ್ಲಿ ಒನ್ ಆಫ್ ದಿ ಅಟ್ರಾಕ್ಷನ್ ಏನಂದರೆ ಚೇಂಜಿಂಗ್ ಗಾರ್ಡ್ಸ್ ಅಂತ. ಸೊ ದೆರ್ ಇಸ್ ಸಮ್ ಟ್ರೆಡಿಷನ್, ಎಲ್ಲ ಸೋಲ್ಜರ್ಸ್ ಅವ್ರ ಐಕಾನಿಕ್ ರೆಡ್ ಯೂನಿಫಾರ್ಮ್ನಲ್ಲಿ ಬಂದು ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಮಿಲಿಟ್ರಿ ಮ್ಯೂಸಿಕ್ ಮಾಡುವಾಗ ಸೊ ದೇಸ್ ಅ ಗಾರ್ಡ್ಸ್ ವು ಚೇಂಜ್. ಸೊ ಅದು ತುಂಬಾ ಅಟ್ರಾಕ್ಟಿವ್ ಅಂತ ಹೇಳ್ತಾರೆ. ಈಗ ನೀವೇನು ನೋಡ್ತಿದ್ದೀರಲ್ವ, ಹಿಂದೆ ಒಂದು ಗೋಲ್ಡನ್ ಸ್ಟ್ಯಾಚು ಇದೆಯಲ್ಲ, ಅದು ಬಂದುಬಿಟ್ಟು ವಿಕ್ಟೋರಿಯಾ ಮೆಮೋರಿಯಲ್. ದಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಬಕಿಂಗಮ್ ಪ್ಯಾಲೇಸ್. ಸೊ ಆ್ಯಕ್ಚುಲಾಗಿ ನಿಮಗೆಲ್ಲರಿಗೂ ಗೊತ್ತು, ಕ್ವೀನ್ ವಿಕ್ಟೋರಿಯಾ UK ಆಲ್ಮೋಸ್ಟ್ 60 ಇಯರ್ಸ್ ರೂಲ್ ಮಾಡಿರೋದು. ಸೊ ಅವ್ರಿಗೆ ಡೆಡಿಕೇಟ್ ಮಾಡಿರೋದು ಈ ಪರ್ಟಿಕ್ಯುಲರ್ ಮೆಮೋರಿಯಲ್. ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಫೋಟೋಗ್ರಾಫ್ಡ್ ಸ್ಪಾಟ್ಸ್ ಇನ್ ಲಂಡನ್. ತುಂಬಾ ಚೆನ್ನಾಗಿತ್ತು ಇದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಲಂಡನ್ ಸೀರೀಸ್ನ ಕೊನೆಯ ವಿಡಿಯೋ. ನೆಕ್ಸ್ಟ್ ನಾವು UK ಬೇರೆ ಬೇರೆ ಜಾಗಗಳಿಗೆ ಹೋದ್ವಿ, ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.